ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ದನಿಕಾ. ಇವತ್ತಿನ ರೆಸಿಪಿ ಚಿಕನ್ ಕಬಾಬ್ ಕ್ರಿಸ್ಪಿಯಾಗಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೀವು ಎಲ್ಲ ಟ್ರೈ ಮಾಡಿರ್ತೀರಾ, ನಾವು ಹೇಗೆ ಮಾಡ್ತೀವಿ ಅದನ್ನು ಇಲ್ಲಿ ತೋರಿಸ್ತಿದ್ದೀನಿ. ಮೊದಲಿಗೆ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1.5 ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ತಾಯಿದ್ದೀನಿ. ನಂತರ 2 ಸ್ಪೂನಷ್ಟು ಕಬಾಬ್ ಮಸಾಲ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಮತ್ತು 1 ಸ್ಪೂನಷ್ಟು ಖಾರ ಪುಡಿ ಹಾಕಿದ್ದೀನಿ. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 1 ಮೊಟ್ಟೆ ಹಾಕಿದ್ದೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಬ್ಲೆಂಡರಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ಈ ಥರ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇವಾಗ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನೆಲ್ಲ ತೊಳೆದು ಇಟ್ಟಿದ್ದೆ. ಇವಾಗ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡಿ ಚೆನ್ನಾಗಿ ಮಸಾಲ ಮತ್ತು ಚಿಕನ್ನ ಕಲಸಿ ನಾನೊಂದು ½ ಆನ್ ಅವರು ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ. ಇವಾಗ ಒಂದು ಬಾಂಡಲ್ ತಗೊಂಡು ಬಾಂಡಲಿ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾಯಕ್ಕೆ ಬಿಡಿ. ಕಾದ ನಂತರ ಚಿಕನ್ ಪೀಸ್ಗಳನ್ನ ಹಾಕಿ ಡೀಪ್ ಫ್ರೈನ ಮಾಡಬೇಕು ನೋಡಿ. ಈ ಥರ ಸ್ವಲ್ಪನೇ ಹಾಕ್ತಾ ನಾವು ಡೀಪ್ ಫ್ರೈನ ಮಾಡಬೇಕು. ನಾನು ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷನಾದರೂ ಇಡಬೇಕು. ಆನಂತರ ಉರಿನ ಸ್ವಲ್ಪ ಜೋರಾಗಿ ಕೊಟ್ಟು ಒಂದು 5 ನಿಮಿಷ ಇಟ್ಟರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ. ಇವಾಗ ಸ್ವಲ್ಪ ಇದಕ್ಕೆ ಕರಿಬೇವು ಹಾಕಬೇಕು. ನೀವು ಯಾವುದೇ ಒಂದು ಫಿಶ್ ಕಬಾಬೇ ಆಗಲಿ ಚಿಕನ್ ಕಬಾಬೇ ಆಗಲಿ ಮಾಡಿದಾಗ ಕರಿಬೇವು ಹಾಕಿದ್ರೆ ಟೇಸ್ಟೇ ಒಂಥರ ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ಕರಿಬೇವು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ ಕಬಾಬ್ ತಿನ್ನಬೇಕಾದ್ರೆ ನಿಮಗೆ ಸಿಗುತ್ತಲ್ವ ಕರಿಬೇವು, ಅದೊಂಥರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಕೂಡ ಮನೆಯಲ್ಲೆಲ್ಲ ಮಾಡ್ತಿರ್ತೀರಲ್ವ, ಆವಾಗ ಕರಿಬೇವು ಹಾಕಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕರಿಬೇವು ಹೆಲ್ತಿಗೂ ಕೂಡ ಒಳ್ಳೆಯದಲ್ವ, ಹಾಗಾಗಿ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕಬಾಬ್ ರೆಡಿ ಆಯಿತು. ನಾನು ಇವಾಗೆಲ್ಲ ಎಣ್ಣೆಯಿಂದ ತೆಗಿತಿದ್ದೀನಿ. ಈ ಥರ ನೋಡಿ, ಒಂದು ಜಾಲರಿ ಪಾತ್ರೆ ಅಥವಾ ಟಿಶ್ಯೂ ಪೇಪರ್ ಹಾಕಿ ಅದನ್ನು ತೆಗೆದ್ರೆ ಎಣ್ಣೆ ಜಾಸ್ತಿ ಹೀರ್ಕೊಂಡಿರಲ್ಲ, ಕೆಳಗಡೆದೆಲ್ಲ ಬಿಡುತ್ತೆ ನೋಡಿ. ಈ ಥರ ಕಬಾಬು ಕ್ರಿಸ್ಪಿಯಾಗಿ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ಚೆನ್ನಾಗೂ ಕೂಡ ಇತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸೈಡ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ. ಈ ತಿಳಿ ಸಾಂಬಾರೆಲ್ಲ ಮಾಡ್ಕೊಂಡಾಗ ಅದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.